ಇಲ್ಲಿ ನೋಡಿ ಟೆಂಟ್ ಸಿಟಿ ಕೆಳಗಡೆ ಇದು ಬ್ರಿಡ್ಜು ಹೊರಟುಬಿಟ್ಟಿದ್ದೀವಿ ನಾವು ಬೆಳಗ್ಗೆಯಿಂದ. ಈಗ ಹೆಂಗೆ ಕಾಣ್ತಾ ಇದೆ, ಎಕರೆಗಟ್ಟಲೆ ಮೈಲಿಗಟ್ಟಲೆ ಸೂಪರ್ ಆಗಿದೆ. ಟ್ರಾಫಿಕ್ಕು ಬೆಳಗ್ಗೆಯಿಂದಾನೆ, ಆ ಕಡೆ ಈ ಕಡೆ ಎರಡು ಕಡೆ ಬ್ರಿಡ್ಜಿಂದ. ನಮಸ್ಕಾರ. ಇಷ್ಟೊತ್ತು ನನಗೆ 1.25 ಗಂಟೆ ಆಯಿತು. 1.25 ಗಂಟೆಗೆ ಓನ್ಲಿ 19 ಕಿಲೋಮೀಟ್ರ್ ರೈಡ್ ಮಾಡಿದ್ದೀವಿ. ಯೋಚನೆ ಮಾಡಿ, ಯಾವ ಲೆವೆಲ್ಲಿಗೆ ಇದಿರಬೇಕು, ಟ್ರಾಫಿಕ್ ಇರಬೇಕು, ಜಾಮ್ ಇರಬೇಕು. ಲೆಕ್ಕ ಹಾಕಿ ನೀವು ನೋಡಿ, ತೋರಿಸ್ತೀನಿ ಎಷ್ಟು ದೂರ ಇದೆ ಅಂತೇಳಿ. ನಾನು ಆಲ್ರೆಡಿ 15 ಕಿಲೋಮೀಟ್ರ್ ಪೂರ ಜಾಮಲ್ಲೇ ಬಂದಿದ್ದು, 1 ಅವರ್ ನೋಡಿ. ಇನ್ನು ಮುಂದೆ ಮೋಸ್ಟ್ಲಿ ಒಂದು 20 ಕಿಲೋಮೀಟ್ರ್ವರೆಗೆ ಇರ್ಬೋದು ನನ್ನ ಅಂದಾಜು, ಗೊತ್ತಿಲ್ಲ. ಹೇಳ್ತಾ ಇದ್ದಾರಪ್ಪ ಜನಗಳು, ಬಂದವರು ರಾಂಗ್ ಸೈಡಲ್ಲಿ ಬಂದವರು. ಸಿಕ್ಕಾಬಿಟ್ಟೆ ಜಾಮ್ ಇದೆ. ಮತ್ತು ಅಕಸ್ಮಾತ್ ಯಾರಾದರೂ ಗಾಡಿ ತಗೊಂಡು ಕಾರ್ ತಗೊಂಡೇನಾದ್ರು ಬರ್ತೀವಿ ಅಂತಿದ್ರೆ ಯೋಚನೆ ಕೈ ಬಿಟ್ಬಿಡಿ. ಇಲ್ಲಿ ಬಂದು ಟ್ಯಾಕ್ಸಿ ಕೂಡ ಮಾಡಬೇಡಿ. ನಾನು ಹೇಳ್ತೀನಿ, ಫ್ಲೈಟಲ್ಲಿ ಬನ್ನಿ ಇಲ್ಲ ಟ್ರೈನಲ್ಲಿ ಬನ್ನಿ, ಬೈ ರೋಡ್ ಅಂತೂ ಬರಲೇಬೇಡಿ. ಸಿಕ್ಕಾಕೋದಿನ ಈ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಒಳಗಡೆ ರೋಡಲ್ಲೂ ಅಷ್ಟೇ ಜಾಗನೇ ಇಲ್ಲ. ನೀವು ಏನು ಮಾಡಿದ್ರು ನಿಮಗೆ ರೂಮ್ ಸಿಗಲ್ಲ. ನಿನ್ನೆ ನಮಗೆ ಕಷ್ಟಪಟ್ಟು 2 ಅವರ್ ಸರ್ಚ್ ಮಾಡಿದ್ಮೇಲೆ 1800 ರೂಪಾಯಿಗೆ ಒಂದು ರೂಮ್ ಸಿಕ್ತು. ಅದು ಕೂಡ ಡಿ ಕೆಟಗರಿ ಅಂತ ಹೇಳ್ಬೋದು, ಕೆಟಗರಿ ವೈಸ್ ಮಾಡಿದರೆ. ಯಾಕೆಂದರೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಎಲ್ಲ ಕಡೆ ಮನೆಗಳಲ್ಲಿ ಬೋರ್ಡ್ ಬರೆದಾಕಿದ್ದಾರೆ, ರೂಮ್ ಸಿಗುತ್ತೆ. ಹೋಗಿ ನೋಡಿದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದಕ್ಕೋಸ್ಕರ ಅರ್ಜೆಂಟ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಯಾರು ಗಾಡಿ ತಗೊಂಡು ಬರಕ್ಕೆ ಹೋಗ್ಬೇಡಿ. ಬಂದವರು ನೋಡಿ, ಇಲ್ಲೊಂದು ಕರ್ನಾಟಕ ಗಾಡಿ ಇದೆ. ಎಲ್ಲ ಎದುರುಗಡೆಯಿಂದ ಬರ್ತಾರೆ, ನಡೀತಾರೆ ಪಾರ್ಕಲ್ಲಿ ನಡೆದಂಗೆ. ಫೋನಲ್ಲಿ ಇಟ್ಕೊಂಡು ಪಾರ್ಕಲ್ಲಿ ನಡೆದಾಗ ನಡೀತಾರೆ ಪುಣ್ಯಾತ್ಮರು. ಏನು ಜನಗಳು ರಾಂಗ್ ಸೈಡಲ್ಲಿ ನುಗ್ತಾ ಇದ್ದಾರೆ. ನೋಡಿ ಜಾಮ್. ಇಲ್ಲಿ ರಾಂಗ್ ಸೈಡಲ್ಲಿ ಬೇರೆ ನುಗ್ಗಿಬಿಟ್ಟಿದ್ದಾರೆ. ಏನು ಮಾಡ್ತೀರ ಜನಗಳಿಗೆ? ಹೈವೇನಲ್ಲಿ ರಾಂಗ್ ಸೈಡಲ್ಲಿ ನುಗ್ಗಿದ್ದಾರೆ. ಎಂಥ ಜನಗಳು, ತಿಕ್ಕಲ ಜನಗಳು ಅಂತಾರೆ ಇದಕ್ಕೆ. ಏನು ಪಬ್ಲಿಕ್, ಹೈವೇನಲ್ಲಿ ಒಂದು ಸೈಡ್ ಇದೆ ಅವರಿಗೆ, ಆದರೆ ಈ ಕಡೆ ಸೈಡಲ್ಲಿ ನುಗ್ಗಿದ್ದಾರೆ. ಇಲ್ಲಿ ಹೋಗೋರು ಹೆಂಗೆ ಹೋಗೋದು? ಈಗ ಸೆನ್ಸ್ ಅನ್ನೋದೇ ಇಲ್ಲ ಜನಗಳಿಗೆ. ನಿಜವಾಗ್ಲೂ ಎಷ್ಟು ಫೆಸಿಲಿಟಿ ಕೊಟ್ಟರು ಜನಗಳಿಗೆ ಅಷ್ಟೇ. ನಾನು ಮೊದಲು ಹೋಗ್ಬೇಕಷ್ಟೇ, ಎಲ್ಲರೂ ಹೋಗ್ಬೋದು. ಅರ್ಥನೇ ಮಾಡ್ಕೊಳ್ಳಲ್ಲ ಜನಗಳು. ಏನು ಮಾಡೋದು? ಎಲ್ಲಿಂದನೋ ನುಗ್ಗಬೇಕಾಗತ್ತೆ ನೋಡಿ. ರಾಂಗ್ ಸೈಡಲ್ಲಿ ಇನ್ನು ಎಷ್ಟು ಕಿಲೋಮೀಟರ್ ನುಗ್ಗಿದಾರೆ ಗೊತ್ತಿಲ್ಲ. ಜಾಮ್ ನೋಡಿ. ಓಕೆ, ಜಾಮ್ ಕಳೆದ ಮೇಲೆ ಹೇಳ್ತೀನಿ, ನಾನು ಅಪ್ಡೇಟ್ ಕೊಡ್ತೀನಿ ಎಷ್ಟು ಕಿಲೋಮೀಟರ್ ಇತ್ತು ಅಂತೇಳಿ. ಅಲ್ಲಿವರೆಗೆ ಬಾಯ್. ಇವನು ನೋಡಿ, ಇಲ್ಲಿ ಪುಣ್ಯಾತ್ಮ ಅರ್ಧ. ನಮಸ್ಕಾರ. ಹೈವೇ ಹಿಡ್ದಿದ್ದೀವಿ, ಟ್ರಾಫಿಕ್ ಹೋಯ್ತು. ಟ್ರಾಫಿಕ್ ಒಂದು 5-6 ಕಿಲೋಮೀಟರ್ ಸಿಕ್ತು. ಇನ್ನೂ ಟ್ರಾಫಿಕ್ ಸಿಕ್ಕಾಪಟ್ಟೆ ಎದುರುಗಡೆ ಗಾಡಿಗಳು ಬರ್ತಾ ಇದ್ದಾವೆ. ಈ ಕಡೆ ನಮ್ಮ ಲೈನಲ್ಲಿ ಗಾಡಿಗಳಿಲ್ಲ ಜಾಸ್ತಿ, ಆ ಕಡೆಯಿಂದ ಸಿಕ್ಕಾಪಟ್ಟೆ ಬರ್ತಾ ಇದೆ. ಇದು ನೋಡಿದ್ರೆ 20 ಅಲ್ಲ 30 ಅಲ್ಲ 50 ಕಿಲೋಮೀಟರ್ಗೆ ಟ್ರಾಫಿಕ್ ಜಾಮ್ ಆಗೋ ಚಾನ್ಸ್ ಇದೆ ಮಧ್ಯಾಹ್ನದೊಳಗೆ, 100%. ಯಾಕೆಂದರೆ ಯಾವ ರೀತಿ ಯಾವ ಫ್ರೀಕ್ವೆನ್ಸಿ ಇದೆ ಅಂದರೆ ಗಾಡಿದು 100 ಅಡಿ ಒಂದು ಗಾಡಿಗಳು ಪಾಸ್ ಆಗ್ತಾ ಇದ್ದಾವೆ, 100 ಅಡಿ 200 ಅಡಿ ಒಂದು ಗಾಡಿಗಳಿದ್ದಾವೆ. ಅಲ್ಲಿ ಹೋಗಿ ಹಂಗೂ ಜಾಮ್ ಆಗುತ್ತೆ. ಅಲ್ಲಿ ಆಲ್ರೆಡಿ 5-6 ಕಿಲೋಮೀಟರ್ ಜಾಮ್ ಇದೆ. ಅಲ್ಲಿ ಕೆಲವು ಕಡೆ ಎಲ್ಲ ಕಂಜೆಸ್ಟೆಡ್ ಏರಿಯಾ ಇದೆ. ಇನ್ನೊಂದು ನಡ್ಕೊಂಡ್ಬರೋರಿಂದ ಭಾಳ ಪ್ರಾಬ್ಲಮ್ಮು. ನಡ್ಕೊಂಡು ಬರೋರು ಅವ್ರು ಅಲ್ಲಾಡಲ್ಲ, ಅವ್ರು ಹೋಗೋದೇ ದಾರಿ. ಆನೆ ನಡೆದಿದ್ದೇ ದಾರಿ ಅಂದಾಗೆ. ಅವರು ಬ್ಯಾಗ್ ಈಗೆಲ್ಲ ಹಿಡ್ಕೊಂಡು, ತಲೆಗೊಂದು ಬ್ಯಾಗು, ಹೆಗಲಿಗೆ 2 ಬ್ಯಾಗು, ಹೆಂಗಸರು ಮಕ್ಕಳು ಗಂಡಸರಿಗೆ ಎಲ್ಲರಿಗೂ ಹೋಗಬೇಕು. ನೋ ಡೌಟ್ ಅವರು ಮಾಡಬೇಕು, ಅವರು ಮನುಷ್ಯರೇ, ಅವರು ಕೂಡ ಸ್ನಾನ ಮಾಡೋ ಇಚ್ಛೆ ಇರುತ್ತೆ. ಬಟ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಪೊಲೀಸ್ನವರು ಎಲ್ಲೋದ್ರಲ್ಲಿ ಕೂತ್ಕೊಂಡಿದ್ದಾರೆ ಆರಾಮಾಗಿ. ಅವರು ಅಷ್ಟೆಲ್ಲ ಏನು ಭಾಳ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಿಲ್ಲ ಅಲ್ಲಿ. ಪಾಪ ಸ್ವಯಂ ಸೇವಕರು ಅವರು ಇವರು
ಆಶ್ರಮದವರು ಶಿಬಿರದವರೆಲ್ಲ ಬಂದು ಕೆಲಸ ಮಾಡ್ತಾ ಇರೋದಲ್ಲಿ ಆರ್ಗನೈಸೇಷನ್, ಹಿಂದೂ ಆರ್ಗನೈಸೇಷನ್ ಇರ್ತಾವಲ್ಲ ಅವರೆಲ್ಲ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಟ್ರಾಫಿಕ್ ಇದು ಮಾಡೋದಲ್ಲ. ಇವರೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ಯಾರದ್ರಲ್ಲೂ ಇನ್ನೊಂದೇನು ವಿಷಯ ಅಂದರೆ, ನಿನ್ನೆ ಮೇಳಕ್ಕೆ ಹೋದಾಗ ಮೇಳದಲ್ಲಿ ಪೊಲೀಸ್ನವ್ರಿಗೆ ಕೇಳಿದರೆ ಏರಿಯಾ ಅವರಿಗೆ ಗೊತ್ತಿಲ್ಲ, ಯಾವ ಸೆಕ್ಟರ್ ಎಲ್ಲಿದೆ, ಯಾವುದು ಪ್ರದರ್ಶನಿ ಎಲ್ಲಿದೆ ಏನು ಅಂತ ಕೇಳಿದರೆ ಅವರಿಗೆ ಗೊತ್ತಿಲ್ಲ. ಎಲ್ಲೆಲ್ಲ ಹುಡುಕಿ 10-15-20 ಕಿಲೋಮೀಟ್ರ್ ನಡೆದಾಡಾಯಿತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಸ್ನಾನ ಮಾಡಿದ ಮೇಲೆ. ಸೊ ಆದ್ದರಿಂದ ನಿಮ್ಮ ನಾಲೆಜಿಗೆ ಅಲ್ಲಿ ಮ್ಯಾಪ್ ಇದೆ, ಹೋದ ತಕ್ಷಣ ಅಲ್ಲಿ ಎಲ್ಲ ಕಡೆಯಿಂದ ಸೆಕ್ಟರ್ಗಳ ಟರ್ನಿಂಗ್ ಸರ್ಕಲ್ನಲ್ಲಿ ಒಳಗಡೆ ಸಿಟಿ ಮಾಡಿದಾರಲ್ವ, ಅಲ್ಲಿ ಸೆಕ್ಟರ್ಗಳಲ್ಲಿ ಬೋರ್ಡ್ ಮ್ಯಾಪ್ ಹಾಕಿದ್ದಾರೆ, ಮ್ಯಾಪ್ ಬೋರ್ಡ್ ಇದೆ. ಅದನ್ನು ಫೋಟೋ ತೆಗೆದುಕೊಂಡ್ಬಿಡಿ, ಯಾವ್ದು ಎಲ್ಲಿದೆ, ನೀವು ಎಲ್ಲಿದ್ದೀರಿ ಅಂತ ಗೂಗಲ್ ಹಾಕೊಂಬಿಡಿ ಅಷ್ಟೇ. ಇಲ್ಲ ಅಂದರೆ ನೀವು ಅಷ್ಟೇ ಸಿಗಾಕೊಂಡಂಗೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ನಾಗಬಾಬಾಗಳು ಯಾರು ಇಲ್ಲ ಅಲ್ಲಿ, ಜಾಸ್ತಿ ಜನ ಇಲ್ಲ, ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಮೌನಿ ಅಮಾವಾಸ್ಯೆ ಆದಮೇಲೆ ಮೋಸ್ಟ್ಲಿ ಖಾಲಿ ಮಾಡಿರಬೇಕು. ಒಂದು ಸ್ವಲ್ಪ ಇದ್ದಾರೆ, ಅವ್ರು ಅಲ್ಲೊಂದು ಇಲ್ಲೊಂದು ಕಾಣುತ್ತೆ. ಅವ್ರ ಸಾಧನೆ ಮಾಡ್ತಾ ಇರ್ತಾರೆ, ಕರೀತಾರೆ. ಅಕಸ್ಮಾತ್ ನಿಮಗೆ ಧೈರ್ಯ ಇದ್ದರೆ ಹೋಗಿ, ದುಡ್ಡು ಜಾಸ್ತಿ ಇದ್ದರೆ ಹೋಗಿ, ಸರಿಯಾಗಿ ದುಡ್ಡು ತಗೋತಾರೆ. ಇದಕ್ಕಾಗಿ ಸ್ವಲ್ಪ ಅದು ಮಾಡಿಸಿ ಅಂತ ಚೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಓಕೆ, ಏನೋ ಮಾಡ್ತಾರೆ ಅವರು, ಅವ್ರಿಗೆ ಬಿಟ್ಟಿದ್ದು ಅದು. ಬಟ್ ನಾವೆಲ್ಲೂ ಹೋಗಿಲ್ಲ, ನಾವು ನೋಡ್ಕೊಂಡು ಕೈ ಮುಗಿದು ಬಂದುಬಿಟ್ವಿ ಅಷ್ಟೇ. ದೂರದಲ್ಲೇ ನಮಸ್ಕಾರ. ನಮ್ಮ ಮೇನ್ ಏಮ್ ಇದ್ದಿದ್ದು ಗಂಗೆಯಲ್ಲಿ ತ್ರಿವೇಣಿಯಲ್ಲಿ ಸ್ನಾನ ಮಾಡಬೇಕು ಅಂತ. ಆದರೆ ತ್ರಿವೇಣಿಗೆ ನಿನ್ನೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ತ್ರಿವೇಣಿ ಸಂಗಮಕ್ಕೆ ನಿನ್ನೆ ಬೋಟ್ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನಂದಾಗಿ ಹೇಳ್ತಾ ಇರೋಲ್ಲ, ಅವ್ರು ಅಲ್ಲಿ ಬೋಟ್ನವ್ರು ಏನು ಹೇಳ್ತಾರೆ, ಗಾಳಿ ಜಾಸ್ತಿ ಇದೆ ಇವತ್ತು, ಅದಕ್ಕೆ ಬೋಟ್ ತಗೊಂಡೋಗಿ ಬಿಡ್ತಾ ಇಲ್ಲ ಅಂತೇಳಿ. ಆಮೇಲೆ ಯಾರೋ ಒಂದು ಕಡೆಯಿಂದ ಕೇಳಿದಾಗ, ಯಾರೋ ಒಬ್ಬ ಸೆಕ್ಯೂರಿಟಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಇವತ್ತು ಯಾರೋ ಮಿನಿಸ್ಟ್ರುಗಳು ಮತ್ತು ಗುಜರಾತ್ CM ಎಲ್ಲ ಬಂದು ಇದಕ್ಕೆ ಬರ್ತಿದ್ರು, ಅದಕ್ಕೋಸ್ಕರ ಸ್ವಲ್ಪ ಪ್ರೋಟೋಕಾಲ್ ಇದೆ, ಅದಕ್ಕೋಸ್ಕರ ಬೋಟ್ ಮಧ್ಯಾಹ್ನದಿಂದ ಬಂದ್ ಮಾಡಿದ್ದಾರೆ ಅಂತ. ನಾವು ಹೋದಾಗ 4 ಗಂಟೆ ಆಗಿತ್ತೇನೋ. ಆ ಟೈಮಲ್ಲಿ ಬೋಟ್ ಇರಲಿಲ್ಲ. ಹಂಗೆ ನಾವು ಇಲ್ಲೇ ನಡ್ಕೊಂಡು ಹೋಗ್ಬಿಟ್ಟು ಬುಳ್ಕೊಡ್ದು ಬಂದ್ಬಿಟ್ಟು ಸೀದಾ ಆ ಕಡೆಯಿಂದ ಈ ಕಡೆ ನೀರು ತುಂಬಿಸ್ಕೊಂಡು. ಸೊ ಆದ್ದರಿಂದ ಯೋಚನೆ ಮಾಡಿ. ಮತ್ತು ಬಂದರೆ ಇರೋದಕ್ಕೆ ನಾವು ಉಳಿದಿದ್ದು ಎಲ್ಲಿ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ನ್ಯಾಯನಗರ ಅಂತ ಒಂದಿದೆ, ನೀವು ಗೂಗಲ್ ಸರ್ಚ್ ಮಾಡಿ ನ್ಯಾಯನಗರ ಅಂತ ಬರುತ್ತೆ. ನ್ಯಾಯನಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ತ್ರಿವೇಣಿಪುರಂ ಅಂತ ಬರುತ್ತೆ. ಅಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಹೋದರೆ ತ್ರಿವೇಣಿಪುರಂ ಬರುತ್ತೆ. ಆ ತ್ರಿವೇಣಿಪುರಮ್ಮು, ನ್ಯಾಯನಗರ, ಇದೆಲ್ಲ ಜಾಗ ಇದೆಯಲ್ಲ, ತ್ರಿವೇಣಿ ಸಂಗಮಕ್ಕೆ 1.5 ಕಿಲೋಮೀಟರ್ ಅಷ್ಟೇ ಇದು. ಎಲ್ಲ ದೂರ ಪ್ರೂವ್ ಮಾಡ್ಕೊಂಡು ಮತ್ತೆ ನೀವು ಒದಾಡಬೇಕಾಗತ್ತೆ. ಆಟೋದವರು ಸರಿಯಾಗಿ ಹೇಳಿದ್ದಾರೆ ದುಡ್ಡು, ಏನು ಕೇಳಲೇಬೇಡಿ. ಎಲೆಕ್ಟ್ರಿಕ್ ಆಟೋ 500 ರೂಪಾಯಿ ತಗೋತಾನೆ ಒಬ್ಬೊಬ್ಬರಿಗೆ 2 ಕಿಲೋಮೀಟ್ರಿಗೆ. ಬಾಯಿಗೆ ಬಂದಿದ್ದು ಹೇಳ್ತಾರೆ. ಅದು ಅಲ್ಲದೆ ಗೇಟವ್ರಿಗೆ ಬಿಟ್ಬಿಟ್ಟು ಅಲ್ಲಿ ಗೇಟ್ ಬಂದಿದೆ, ಇಲ್ಲಿ ನಡ್ಕೊಂಡು ಹೋಗಿ ಅಂತ ಮತ್ತೆ 3-4 ಕಿಲೋಮೀಟ್ರ್ ನಡೆಸ್ತಾರೆ. ಅದೇನು ಇದು ಕಲ್ಲಿಯವ್ರಿಗೆ ಘಾಟವ್ರಿಗೇನು ಕರ್ಕೊಂಡು ಹೋಗಲ್ಲ ಯಾರೂ. ಸೊ ಪ್ರಾಬ್ಲಮ್ ಏನಿದೆ ಅಂದರೆ, ಈಗ ನೀವು ರೂಮ್ ಮಾಡಬೇಕಂದ್ರೆ 2 ಕಡೆ ನೋಡಿ, ನ್ಯಾಯನಗರ್ ಮತ್ತು ತ್ರಿವೇಣಿಪುರಂ. ಇಲ್ಲಿ 2 ಕಡೆ ಇದೆಯಲ್ಲ, ಎಲ್ಲ ಮನೆಗಳಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ಮನೆಗಳಲ್ಲಿ ಬೋರ್ಡ್ ಹಾಕಿದ್ದಾರೆ. ಎಲ್ಲ ಕಡೆ ಪಾಂಪ್ಲೆಟ್ ಎಲ್ಲ ಅಂಟಿಸಿದ್ದಾರೆ. A4 ಸೈಜಲ್ಲಿ ಭಾರತ ಫೋನ್ ನಂಬರ್ ಜೊತೆಗೆ ಅಂಟಿಸಿದ್ದಾರೆ, ಬಾಡಿಗೆಗೆ ಸಿಗುತ್ತೆ ಅಂತ. ಅಲ್ಲಿ ಹೋಗಿ ಫೋನ್ ಮಾಡಿಬಿಡಿ, ಡೈರೆಕ್ಟ್ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ತೋರಿಸ್ಕೊಂಡು ಅಲ್ಲಿ ಹೋಗಿ ರೂಮ್ ನೋಡಿಬಿಡಿ. ಮೊದಲು ರೂಮ್ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂದರೆ ಡೈರೆಕ್ಟಾಗಿ ಹೋಗಿ ಮಾತಾಡಿ ಲಗೇಜಲ್ಲಿ ಇಳ್ಸೋಕೆ ಹೋಗ್ಬೇಡಿ. ಯಾಕೆಂದರೆ ರೂಮುಗಳು ಚೆನ್ನಾಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಅದಂಥ ರೂಮ್ಗಳಿಗೆ ಅವ್ರು 2,500 3,000 ಹೇಳ್ತಾರೆ. ಬಾಕಿ ಒಳ್ಳೆ ರೂಮ್ ಅಂದರೆ 10,000 15,000 ಮಿನಿಮಮ್ಮು. ಒಳ್ಳೆ ರೂಮ್ ಬೇಕು ಅಂದರೆ ಓಯೋ ರೂಮ್ನವನೇ 8,000 9,000 ಹೇಳ್ದೆ. ನಿನ್ನೆ ಒಂದು ಓಯೋ ಸಿಕ್ಕಿತ್ತು, 8,000 ಹೇಳ್ದ ಅವನು ಒಂದು ಓಯೋ ರೂಮಿಗೆ. ಚಿಕ್ಕದ ರೂಮ್ ಅಷ್ಟೇ, ಅವ್ನು ಡಬಲ್ ಬೆಡ್ ಅಷ್ಟೇ. ನಿಮಗೆ ಏನಾದ್ರು ದುಡ್ಡು ಉಳಿಸ್ಬೇಕು ಅಂತಿದ್ರೆ ಇಂಥದ್ದು ನೋಡಿಕೆ ಒಂದು ನೈಟ್ ಉಳಿಯೋದಷ್ಟೇ. ಡೇ ಪೂರ್ತಿ ನೀವು ಸಂಗಮ ಅಲ್ಲಿ ಇಲ್ಲಿ ಮೇಳದಲ್ಲೇ ಕಾಲ ಕಳೀರಿ. ಅಲ್ಲೆಲ್ಲ ಕೂರಕ್ಕೆಲ್ಲ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ಯಾವ್ದಾದ್ರು ಶಿಬಿರಕ್ಕೆ ನುಗ್ಗಿಬಿಟ್ರೆ ಕೂತ್ರೆ ಊಟ ತಿಂಡಿ ಎಲ್ಲ ಸಿಗುತ್ತೆ, ಏನು ತೊಂದರೆ ಇಲ್ಲ. ಮತ್ತು ನಾವು ಮಾಡಿಲ್ಲ, ಅದು ಬೇರೆ ವಿಷಯ. ಮಾಡ್ಬೋದು ನೀವು. ಮತ್ತು 1,800 ರೂಪಾಯಿಗೆ ರೂಮ್ ಸಿಕ್ಕುತ್ತೆ. 1,800 ರೂಪಾಯಿ ಬಾರ್ಗೇನ್ ಮಾಡಿ. ಅವ್ರು ಹೇಳ್ತಾರೆ 2,500, ನಾವು 1,800 ಕೊಡ್ತೀವಿ, 1,500 ಕೊಡ್ತೀವಿ. ಈಗ ಬಾರ್ಗೇನ್ ಮಾಡಿದರೆ ಕಮ್ಮಿಗೆ ಬರ್ತಾರೆ, ಯಾಕೆಂದರೆ ಅವರಿಗೂ ಬೇಕಲ್ವ ಬಿಸ್ನೆಸ್ಸು. ನನಗನ್ಸುತ್ತೆ ಆ ಮನೆಗಳಿದಾವಲ್ಲ, ರೂಮುಗಳು, ಇದಕ್ಕೋಸ್ಕರನೇ ಪ್ರಾಪರ್ಟಿ ಡೆವಲಪ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅದಕ್ಕೋಸ್ಕರನೇ ಕಟ್ಟಿರೋದು ಅನ್ಸುತ್ತೆ. ಇನ್ನೂ ಪೂರ್ತಿ ಕೆಲಸ ಆಗಿಲ್ಲ. ಧೂಳಿದೆ, ಧೂಳು, ಸಿಮೆಂಟು ಇದೆಲ್ಲ ಇರುತ್ತೆ. ಕೆಲವು ಕಡೆ ಎಲ್ಲವ
ಕಾಮನ್ ಬಾತ್ರೂಮ್ ಇರುತ್ತೆ, 4-5 ರೂಮ್ ಮಾಡಿರ್ತಾರೆ ಮನೆಯಲ್ಲಿ, ಕಾಮನ್ ಬಾತ್ರೂಮ್ ಮಾಡಿರ್ತಾರೆ ಅಷ್ಟೇ, ಎಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಎಲ್ಲ ಉಳಿದವರು. ಆ ರೀತಿ ನಮಗೆ ಮಾತ್ರ ಸಿಕ್ಕಿತ್ತು ನಮಗೆ ಅಟ್ಯಾಚ್ ಬಾತ್ರೂಮಿಂದು. 1800 ರೂಪಾಯಿಗೆ ಡೀಲ್ ಮಾಡಿದ್ವಿ. ಸ್ವಲ್ಪ ಹೊರಗಡೆ ರೈಡಲ್ಲಿ ಇತ್ತು, ಕತ್ಲೆ ಆದಮೇಲೆ ಏನೂ ಕಾಣಲ್ಲ, ಅಲ್ಲಿ ಲೈಟೇ ಇಲ್ಲ. ಆ ಥರ ಹಳ್ಳಿಗಾಡು. ಅಲ್ಲಿಂದ ನಡ್ಕೊಂಡು ಹೋಗಿ ಬಂದ್ವಿ ನಾವು. 1.5 ಕಿಲೋಮೀಟ್ರ್ ಅಷ್ಟೇ ಸಂಗಮ್ ಘಾಟು, 1.5-2 ಕಿಲೋಮೀಟ್ರ್ ಅಷ್ಟೇ ಮ್ಯಾಕ್ಸಿಮಮ್. ಆಗ ಅದರಿಂದ ನೀವು ಅಲ್ಲಿ ರೂಮ್ ಮಾಡಿದ್ರೆ, ನ್ಯಾಯನಗರ ತ್ರಿವೇಣಿಪುರ ರೂಮ್ ಮಾಡಿದ್ರೆ ನಿಮ್ಗೆ ಬೆಸ್ಟು. ಅಲ್ಲಿಂದ ಹೋಗಿ ಬಂದ್ಬಿಡ್ಬೋದು. ಮತ್ತು ಇನ್ನೊಂದೇನೆಂದರೆ ಔಟ್ಸ್ಕರ್ಟ್ ಆದ್ದರಿಂದ ಚಳಿ ಸಿಕ್ಕಾಬಿಟ್ಟೆ ಇದೆ ಅಲ್ಲಿ. ನೀವು ಬಟ್ಟೆ ಏನಾದ್ರು ತಗೊಂಡು ಹೋಗೋದಿದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆಗಳನ್ನು ತಗೊಳ್ಳಿ, ಚಳಿಗೆ ಹಾಕುವಂಥದ್ದು. ಮಾಪ್ಲರು ಸಾಕ್ಸ್ ಇಲ್ಲದೆ ಆಗೋದೇ ಇಲ್ಲ. ನೀವು ಏನೇ ಮಾಡಿ ಇಲ್ಲಿ ನೆಲ ಕಾಲಿಡೋಕ್ಕಾಗಲ್ಲ, ತಣ್ಣಗಿರುತ್ತೆ ರಾತ್ರಿ ಹೊತ್ತು. ಮಧ್ಯಾಹ್ನದ ನಾನು ಯೋಚನೆ ಮಾಡಿದ್ದೆ, ಸೆಕೆ ಇದೆ ಅಲ್ಲ, ಮಧ್ಯಾಹ್ನದ ಸೆಕೆ ಆಗ್ತಿತ್ತು, ಟ್ರಾಫಿಕಲ್ಲಿ ಬಂದಿದ್ದಲ್ವ. ಸೊ ಮಧ್ಯಾಹ್ನ ನಾನು ಯೋಚನೆ ಮಾಡಿದೆ, ಫ್ಯಾನ್ ಬೇಕಾಗತ್ತೆ ಅಂತ ಹೊರದ್ರೆ ಫ್ಯಾನ್ ತರಿಸಿದೆ. ಕೆಲವು ಕಡೆ ಫ್ಯಾನ್ ಇರಲ್ಲ, ಇದನ್ನು ಮೊದಲು ಚೆಕ್ ಮಾಡ್ಕೊಂಬಿಡಿ ಫ್ಯಾನ್ ಇದೆಯಾ ಇಲ್ವೋ ಅನ್ನೋದು. ಫ್ಯಾನ್ ತರಿಸಿದ್ದೆ, ರಾತ್ರಿ ಆಗ್ತಾ ಚಳಿ ಜಾಸ್ತಿ, ಫ್ಯಾನ್ ಚಾಲು ಆನೇ ಮಾಡಿಲ್ಲ ನಾನು. ಮತ್ತು ಗೀಜರ್ ಇರಲ್ಲ, ಅದಕ್ಕೆಲ್ಲ ರೆಡಿಯಾಗಿ ಬನ್ನಿ. ಗೀಜರ್ ಎಲ್ಲ ಇರಲ್ಲ, ಸಿಗಲ್ಲ ಇಲ್ಲಿ. ಎಲ್ಲ ಫುಲ್ ಕಂಫರ್ಟ್ ಬೇಕು ಅಂದರೆ ನಿಮಗೆ ಇಷ್ಟು ಕಮ್ಮಿ ಹಣದಲ್ಲಿ ಸಿಗಲ್ಲ. ನಮಗೆ ನಡೆಯುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಮತ್ತು ಆದರೂ ನೀರು ಕುಡಿ, ಅವ್ರ ಮನೆಯದು ನೀರು ಕಾಯಿಸೋದು ಎಲೆಕ್ಟ್ರಿಕ್ ಇದಿರುತ್ತಲ್ವ, ಬಕೆಟ್ ಒಳಗಡೆ ಎಳಿಬಿಡೋದು, ಅದನ್ನು ತಂದು ಕೊಟ್ಟರು ಪಾಪ. ಮತ್ತು ಹಾಸಿಗೆ ಇಲ್ಲೆಲ್ಲ ಕಾಟ್ ಅಂತಾರಲ್ಲ, ಆ ಥರ ಪಟ್ಟಿ ಹಾಕಿ ಮಾಡ್ತಾರೆ ನೋಡಿ ಬೆಲ್ಟಿಂದು, ಅದು ಸಿಗೋದು. ಅದು ಮೇಲೆ ಬೆಡ್ ಹಾಕಿ ಕೊಡ್ತಾರೆ, ಇದನ್ನ ತಡಿ ಹಾಕಿ ಕೊಡ್ತಾರೆ. ಮತ್ತು ಇಲ್ಲಿ ಭಾಳ ಹೈಫೈ ಏನು ಕೊಡಲ್ಲ. ಆದರೆ ಒಂದು ಮೇಯ್ನ್ ಪ್ರಾಬ್ಲಮ್ ಇಲ್ಲಿ ಅಂದರೆ, ಬರ್ತೀರಾ ಸ್ವಂತ ಗಾಡಿ ತರಬೇಡಿ. ಗಾಡಿ ತಂದರೆ ಸಿಕ್ಕಾಕೋತೀರಾ. ರಾತ್ರಿ ಬೆಳಗ್ಗೆ 24 ಗಂಟೆನೂ ಫುಲ್ಲಾಗಿ ಟ್ರಾಫಿಕ್ ಇರುತ್ತೆ ಇಲ್ಲಿ. ಏನು ಯೋಚನೆ ಮಾಡಬೇಡಿ, ಟ್ರಾಫಿಕಿಗೆ ಏನು ಕಮ್ಮಿ ಇಲ್ಲ. 2 ವೀಲರಲ್ಲೇ ನಮಗೆ ತೆಗಿಯೋಕೆ ಇಷ್ಟು ಕಷ್ಟ ಆಗಿದೆ, 4 ವೀಲರ್ ಏನು ಆಗಬೇಡ ಪಾಪ. ಅಕಸ್ಮಾತ್ ಬರೋದಾದರೆ ಟ್ರೈನಲ್ಲಿ ಬನ್ನಿ, ಇಲ್ಲ ಫ್ಲೈಟಲ್ಲಿ ಬನ್ನಿ, ಅಲ್ಲಿಂದ ರಿಕ್ಷಾ ಮಾಡಿ, ಇಲ್ಲ ನಡೆಯೋ ಶಕ್ತಿ ಇದ್ದರೆ ನಡ್ಕೊಂಡು ಹೋಗಿ. ರಿಕ್ಷಾ ಮಾಡಿದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಏನು ಒಂದು ಸಲ ಖರ್ಚು ಮಾಡೋದಲ್ವಾ, ರೂಮ್ವರೆಗೆ ಹೋಗೋರಿಗೆ ನಡೆಯುತ್ತೆ. ಬಾಕಿ ಡೈಲಿ ನೀವು ಅಲ್ಲಿಂದ ರೂಮಿಂದ ಇದಕ್ಕೆಲ್ಲ ಹೋಗೋದಂದರೆ 2 ಕಿಲೋಮೀಟ್ರಿಗೆ 500 ರೂಪಾಯಿ ಅದು ಆಗಲ್ಲ. ಅದು ವರ್ತಿಲ್ಲ, ಅಷ್ಟೆಲ್ಲ ಇರೋದು ಇಲ್ಲ. ಬಾಕಿ ನೀವು ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟಿಂದ ಹೋಗಬೇಕು ಅಂದರೆ ಬೇಕಾದ್ರೆ ಟ್ಯಾಕ್ಸಿ ಮಾಡಿ ಹೋಟ್ಲವರೆಗೆ ಹೋಗ್ಬೋದು, ಅಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲ ಟ್ಯಾಕ್ಸಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ. ಮತ್ತು ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ಇನ್ನೊಂದು ಇಲ್ಲಿ ಪೊಲೀಸ್ನವ್ರಿಗೆ ಏನೂ ಗೊತ್ತಿರೋಲ್ಲ. ಪೊಲೀಸ್ನವರಿಗೆ ನೀವು ಕೇಳಿದರೆ, ಒಳಗಡೆ ಸೆಕ್ಟರಿಗೆಲ್ಲ ಕೇಳಿದರೆ, ಒಳಗಡೆ ಮೇಲದಲ್ಲಿರೋ ಪೊಲೀಸ್ನವರಿಗೆ ಗೊತ್ತಿಲ್ಲ ಅವರಿಗೇನು. ನಮಗೆ ಅಲ್ಲೋಗ್ಬೇಕು, ನಾ ಕೇಳಿದೆ ಅವರಿಗೆ, ಇದು ಶಂಕರಾಚಾರ್ಯರದು ಇದೆಲ್ಲ ಮಾಡಿದಾರಲ್ಲ, ಅದು ಎಲ್ಲಿದೆ ಅಂದರೆ ಗೊತ್ತಿಲ್ಲ. ನಾವು ಹುಡುಗಿ ಸಾಕಾಯ್ತು, ಮತ್ತು ವಾಪಸ್ ಬಂದು ನಾವು ಹೋಗಲೇ ಇಲ್ಲ. ಮತ್ತು ನನ್ನ ಪಾಟವ್ರಿಗೆ ಬೇರೆ ಕಾಲು ಸಿಕ್ಕಾಬಿಟ್ಟೆ ನೋಯ್ತಾ ಇತ್ತು. ಅವನು ಮೊದಲೇ ಒಳಕ್ಷರ ಮಾಡಿದ್ದೆ, ಹೋಗೋಣ ಸಾಕು, 6 ಗಂಟೆಗೆ ಹೋಗೋಣ ಅಂದೆ. ಹೆಂಗೋ ಮಾಡಿ 8 ಗಂಟೆ ಅವ್ರಿಗೆ ಹೇಳಿದೆ. ಆಮೇಲೆ 8 ಗಂಟೆ ಕರ್ಕೊಂಬಂದೆ ರೂಮಿಗೆ. ನಡ್ಕೊಂಬಂದ್ವಿ. ಗೂಗಲ್ ಹಾಕ್ಕೊಂಬಿಟ್ರು, ಸರಿ ಗೂಗಲ್ ಹಾಕಿ ಅಲ್ಲಿ ರೋಡ್ ಮ್ಯಾಪ್ ಇದೆ, ಹೊರಗಡೆ ಸೆಕ್ಟ್ರಿಂದೆಲ್ಲ ಮೇಲದೆಲ್ಲ ಮ್ಯಾಪ್ ಇದೆ, ಅದರಲ್ಲಿ ಬೋರ್ಡ್ಗಳಿದ್ದಾವೆ. ಆ ಬೋರ್ಡಿಂದ ಫೋಟೋ ತೆಕ್ಕೊಳ್ಳಿ, ಮತ್ತು ಅಲ್ಲಿಂದ ನೀವು ಸೆಕ್ಟರಿಂದ ಗೂಗಲ್ ಹಾಕ್ಬಿಟ್ಟು ಸೀದಾ ಹೋಗ್ತಾಯಿರಿ ನಡ್ಕೊಂಡು ಅಷ್ಟೇ. ಹೀಗಿದೆ ಕುಂಭಮೇಳದ ಯಾತ್ರೆ. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಾವು ನೋಡಿ, ಇನ್ನೊಂದು ಅಕಸ್ಮಾತ್ ನೀವು ಗಾಡಿ ತಗೊಂಡ್ಬರೋದಾದ್ರು ಔಟ್ ಸೈಡಲ್ಲೆಲ್ಲರೂ ರೂಮ್ ಮಾಡಿ, ಹೊರಗಡೆಯಿಂದ ಒಂದು 20 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ರೂಮ್ ಮಾಡಿಬಿಟ್ಟು ಮತ್ತೆ ಟ್ಯಾಕ್ಸಿ ತಗೊಂಡು ಬರಬೇಕು. ಇಲ್ಲಾಂದರೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದೂರ ರೂಮ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಆಟೋ ರಿಕ್ಷಾ ಮಾಡ್ಕೊಂಡ್ಬಂದರೆ ಅದಾಗುತ್ತೆ. ಆಟೋದವ್ರು ಕರ್ಕೊಂಡು ಹೋಗ್ತಾರೆ. ಅವರಿಗೆ ಸಣ್ಣ ಗಲ್ಲಿಗಳೆಲ್ಲ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಹೊಲ ನಾವು ಎಲ್ಲೋಗೋದು, ಗೂಗಲ್ ಹಾಕ್ಕೊಂಡು ಹೋಗ್ಬೇಕು ನಾವು. ಸೊ ಹಂಗೆ ಮಾಡಿ ಬರೋದಾದರೆ, ನೀವು ಕರ್ನಾಟಕದಿಂದ ಬರೋದಾದರೆ ನೀವು ಯಾವ ಕಡೆಯಿಂದ ಬರ್ತೀರಿ ಅನ್ನೋ ಮೇಲೆ ಡಿಪೆಂಡು. ಈಗ ನಾವು ಬಂದಿದ್ದು ಅಹಮದಾಬಾದಿಂದ ನಾವು ಬರಬೇಕಾದ್ರೆ ಅಹಮದಾಬಾದ್ ಟು ಜೈಪುರ ಬರ್ತೀವಿ. ನಾವು ಜೈಪುರ ಹೋಲ್ಡ್ ಮಾಡಿದ್ವಿ. ಸೂಪರ್ ರೋಡು, ಎಕ್ಸಲೆಂಟು. ಅಲ್ಲಿಂದ ಲಕ್ನೋ ಕೂಡ ಎಕ್ಸಲೆಂಟು. ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ ಸಿಗುತ್ತೆ ನಿಮಗೆ, ಸೂಪರ್ಬ್ ಆಗಿದೆ. 6 ಲೈನು, ಏನು ತೊಂದರೆ ಇಲ್ಲ. ಅದಾದ ಮೇಲೆ ಅಲ್ಲಿಂದ ನಾವು ವಾರಣಾಸಿ ಹೋಗಿದ್ವಿ. ವಾರಣಾಸಿಯಿಂದ ಪ್ರಯಾಗರಾಜ್ ಬಂದ್ವಿ. ಈಗ ಹೋಗ್ಬೇಕಾದ್ರೆ ಭೋಪಾಲ್ ಹೋಗ್ಬಿಟ್ಟು, ಭೋಪಾಲಿಂದ ಈ ಕಡೆ ಇಂದೋರ್ ಹೋಗ್ಬಿಟ್ಟು ಇಂದೋರಿಂದ ಅಹಮದಾಬಾದ್ ಹೊಡಿತೀವಿ. ಅಂದರೆ ನಾವು 2 ದಿವಸಕ್ಕೆ ಹೋಗಬೇಕು ಅಂತ ಮಾಡಿದ್ದೀವಿ. ಬಟ್ ಈಗ ಈ ಟ್ರಾಫಿಕ್ ಸಿಗಾಕೊಂಡಿದ್ರಿಂದ ಇವತ್ತು ರೀಚ್ ಟೈಮು 9 ಗಂಟೆ ರಾತ್ರಿ ತೋರಿಸ್ತಾ ಇದೆ. ಇಲ್ಲ ಅಂದಿದ್ರೆ ಬೇಗ 7 ಗಂಟೆಗೆ ಹೊರಟಿದ್ವಿ ನಾವು. 8 ಗಂಟೆ 7:30 8 ಗಂಟೆಗಾದ್ರೂ ನಾವು ಭೋಪಾಲ್ ಹೋಗ್ತಿದ್ವಿ.
ಒಳ್ಳೆ 50 ಸಿಕ್ಕಿದ್ರೆ 100-120 ಹೇಳಿದ್ರೆ ಒಂದು 2 ಅವರ್ ಆದ್ರೂ ಕಮ್ಮಿ ಆಗುತ್ತೆ. ಒಂದು 2 ಅವರ್ 1 ಅವರ್ ಆದ್ರೂ ಕಮ್ಮಿ ಆಗುತ್ತೆ. ಕವರ್ ಮಾಡ್ತಿದ್ವಿ, ಬಟ್ ಈಗ ಆಗೋದು ಕಷ್ಟ. ಈಗ ಏನಾಗುತ್ತೆ ಗೊತ್ತಿಲ್ಲ. ಪಾರ್ಟ್ನರ್ ಏನು ಹೇಳ್ತಾನೋ ಅವನಿಗೆ ಓಡ್ಸಾಕಿರೋ ಸುಸ್ತಿಗಿಸ್ತು ಆಯಿತು ಅಂದರೆ ಮತ್ತು ನಾವು ಭೋಪಾಲಲ್ಲ ಮತ್ತು ಜಬಲ್ಪುರ ಇಲ್ಲ ಏನೆಲ್ಲರೂ ನಿಂತು ಮತ್ತು ನಾಳೆ ದಿವಸ ಇಂದೋರಿಗೆ ಹೊಡೆದು ಇಂದೋರಿಂದ ಮತ್ತೆ ಜಬಲ್ಪುರಿಂದ ಅಹಮದಾಬಾದ್ ಹೊಡಿಯೋಕ್ಕಾಗಲ್ಲ. 800 ಕಿಲೋಮೀಟ್ರ್ ಆಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಅದು ಅವನ ಹತ್ರ ಆಗಲ್ಲ. ನಾನಾದರೂ ಹೋಗ್ಬಿಡ್ತೇನೇನೋ, ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಹೊಡೆದು. ಅವನು ಯಾಕೆಂದರೆ CC ಬೇರೆ ಕಮ್ಮಿ ಇದೆ ಪಾಪ, 220 CC ಅಲ್ವಾ. ಎಳೆಯೋದು ಕಷ್ಟ ಅವನ ಬೈಕು, ಅಷ್ಟು ಉದ್ದ, ಹೀಟ್ ಆಗಿಬಿಟ್ರೆ ಕಷ್ಟ. ಲಗೇಜ್ ಬೇರೆ ಇದೆ, ಸರಿ ಹಾಕೊಂಬನಿದ ಲಗೇಜ್ ಅವನು. ಪುಣ್ಯಾತ್ಮ ಚಳಿ ಅಂತೇಳಿ ಅವನು ಏನು ಒದ್ದಾಡು, ಚಳಿ ಅಂದರೆ ಆಗೋದೇ ಇಲ್ಲ ಅವನಿಗೆ. ಪುಣ್ಯಾತ್ಮ ವಾಶ್ರೂಮಿಗೆ ಹೋಗೋ ಬಿಸಿಲಿರಬೇಕು ಅಂತಾನೆ ಪುಣ್ಯಾತ್ಮ. ಏನು ಜನಪ್ಪ, ಅವನಿಗೆ ಅಭ್ಯಾಸ ಇಲ್ವೇನೋ ಅದು ಬಿಡಿ. ಓಕೆ, ಎಲ್ಲ ಕಡೆ ಅಡ್ಜಸ್ಟ್ ಆಗಲ್ಲ. ಎಲ್ಲ ಒಳ್ಳೊಳ್ಳೆ ಹೋಟ್ಲು ಸಿಕ್ಕಿದಾಗ ಏನು ಪ್ರಾಬ್ಲಮ್ ಇಲ್ಲ. ಇಂಥ ಹೋಟ್ಲು ಸಿಕ್ಕಿದಾಗ ಅವನಿಗೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ. ಸೊ ಹೋಗ್ಬೇಕಾದ್ರೆ ಇಂದೋರು ಈ ರೋಡ್ನ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಅಕಸ್ಮಾತ್ ಈ ವಿಡಿಯೋ ಏನಾದರೂ ನೀವು ಪ್ರಯಾಗ್ರಾಜಕ್ಕೆ ಹೊರಡೋಕ್ಕಿಂತ ಮೊದಲು ಬಂತು ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದೇನೋ ಅಂತಷ್ಟೇ. ನೀವು ಏನಾದರೂ ಬೆಂಗಳೂರು ಕಡೆಯಿಂದ ಬಂದರೆ ನನ್ನ ಅಂದಾಜು ನಾಗ್ಪುರ್ ಇಂದೋರೇ ಬೆಸ್ಟು. ಹೈದರಾಬಾದ್ ನಾಗ್ಪುರಿಂದ ಈ ಕಡೆ ಇಂದೋರಿಂದ ಇದು ಈ ಕಡೆ. ಇಲ್ಲಾಂದರೆ ಬೆಂಗಳೂರಿಂದ ಔರಂಗಾಬಾದ್ ಬಂದು ಸೂರತ್ ಬಂದ್ಬಿಟ್ಟು ಅಹಮದಾಬಾದ್ ಬಂದ್ಬಿಟ್ಟು ಇದರಿಂದ ಹೋಗ್ಬೇಕು ನೀವು. ಮತ್ತೆ ಜೈಪುರ್ ಹೋಗ್ಬಿಟ್ಟು ಹೋಗ್ಬೇಕು. ಇದು ಭಾಳ ಉದ್ದ, ಇದು ಭಾಳ ಉದ್ದ ರೋಡು. ಅದಕ್ಕಿಂತ ನೀವು ನಾಗ್ಪುರ್ ಇಂದೋರ್ ಹೋಗೋದೇ ಬೆಸ್ಟು. ಇಂದೋರ್ ಉಜ್ಜೈನ್ ಇಂದೋರ್ ಸೀದಾ ಶಿವಪುರಿ ಆ ಕಡೆ ಹೋಗ್ಬಿಟ್ಟು ನೋಡೋಣ. ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಈ ರೋಡಿನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್. ಇನ್ನೂ ತಿಂಡಿ ಆಗಿಲ್ಲ, ತಿಂಡಿ ಮಾಡೋದು ಬಾಕಿ ಇದೆ. ಎಲ್ಲಿ ನಿಲ್ಲಿಸ್ತಾನೆ ಗೊತ್ತಿಲ್ಲ. ಇವಾಗ ಜಾಸ್ತಿ ಓಡ್ಸಾಗಿದ್ರೆ ಮೋಸ್ಟ್ಲಿ ನಿಲ್ಸೋದು ಕಮ್ಮಿ ಅನಿಸುತ್ತೆ. ನೋಡೋಣ, ನಿಲ್ಲಿಸಿದ್ರೆ ಮಾತಾಡ್ತೀನಿ. ನೋಡಿ ಸ್ನೇಹಿತರೆ, ಒಂದು 20 ಕಿಲೋಮೀಟ್ರ್ ಬಂದ್ವಿ, ಮತ್ತಿಲ್ಲಿ ಜಾಮು. ಇಲ್ಲಿ ಎಷ್ಟು ಕಿಲೋಮೀಟ್ರ್ ಜಾಮ್? ಮೋಸ್ಟ್ಲಿ ನನ್ನ ಅಂದಾಜು ಅಲ್ಲಿ ಜಾಮ್ ಆಗಿದೆ 10-15 ಕಿಲೋಮೀಟ್ರು. ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಇದು ಬಂದಿರುತ್ತೆ, ಮೆಸೇಜ್ ಬಂದಿರುತ್ತೆ, ಇಲ್ಲಿಂದ ಬಿಡಬೇಡಿ, ಇಲ್ಲಿ ಜಾಮ್ ಮಾಡಿಸಿದ್ದಾರೆ ನೋಡಿ. ಎಲ್ಲ ರಾಂಗ್ ಸೈಡ್ ಬರೋಕ್ಕೆ ಶಿಫ್ಟ್ ಮಾಡಿದ್ರು. ಇಲ್ಲಿ ಜಾಮ್ ಆಗಿದೆ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ, ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಖಾಲಿ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಬಾಯ್. फुल टैंक कर दो भैया. कितने का आएगा लिखते. खाली है ना, आधा है शायद, आधा तो था. कितना आया? 504, 510 बस चलेगा. बस 520. ₹520 पेट्रोल. तुम्हारा हो गया, मेरा कैसे होगा? मेरे को हाँ, वो तो निकल जाएगा. एक मिनट हो, निकाल देता हूँ. निकल जाइए. चलो, पेट्रोल ₹520 पेट्रोल ಬಂದಿದೆ. ₹520. ಎಷ್ಟು ದೂರ ಹೋಗುತ್ತೆ ಗೊತ್ತಿಲ್ಲ. ಬೆಳಗ್ಗೆ ಅಂತ ನಾವು ಓಡಿಸಿದ್ದೀನಿ 54 ಕಿಲೋಮೀಟ್ರ್ ಅಷ್ಟೇ. ಇನ್ನೂ 2 ಅವರ್ ಆಯಿತು ಬಿಟ್ಟು. 9, 8, 5, 7 ಗಂಟೆ ಬಿಟ್ಟಿದ್ದು. 6:45, 7 ಗಂಟೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಪ್ರಯಾಗರಾಜ ಹೊರಟು 60 ಕಿಲೋಮೀಟ್ರ್ ಆಗಿಲ್ಲ, ಆದರೆ ಇನ್ನೂ ಜಾಮ್ ಇದೆ. ನೀವು ಲೆಕ್ಕ ಹಾಕಿ ಯಾವ ಲೆವೆಲಿಗೆ ಜಾಮ್ ಆಗಿರ್ಬೋದು ಅಂತೇಳಿ.
ಇನ್ನು 60 ಕಿಲೋಮೀಟರ್ ಆಯ್ತು ನಾವು ಪ್ರಯಾಗರಾಜ್ ರೂಮ್ ಬಿಟ್ಟು. ಇನ್ನು ಜಾಮ್ ಮುಗ್ದಿಲ್ಲ. ಇನ್ನು ಮಧ್ಯ ಮಧ್ಯದಲ್ಲಿ 5-5 ಕಿಲೋಮೀಟರ್ ಜಾಮ್ ಇಲ್ಲ. ಮತ್ತೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತೆಲ್ಲ ಹೋಗಕ್ಕೆ ಬಿಡ್ತಾ ಇಲ್ಲ ಮುಂದೆ. ಸ್ವಲ್ಪ ಗಾಡಿನೇ ಬಿಡ್ತಾ ಇದ್ದಾರೆ, ಎಲ್ಲ ಕಡೆ ಬಿಡ್ತಾ ಇಲ್ಲ. ನೀವೇನಾದರೂ ಕಾರ್ ತಗೊಂಬಂದರೆ ಯೋಚನೆ ಮಾಡಿ, ಯಾರಾದರೂ ಅಷ್ಟೇ. ಈ ಜಾಮ್ ನೋಡಿದರೆ ಭಯ ಆಗತ್ತೆ. ಹೆಂಗಸರು ಮಕ್ಕಳು ವಯಸ್ಸಾದವ್ರು ಇದ್ದರೆ ಭಾಳ ಕಷ್ಟ ಮ್ಯಾನೇಜ್ ಮಾಡೋದು. ಎಲ್ಲಿ ಹೋಗ್ತೀರಾ? ವಾಶ್ರೂಮ್ ಹೋಗ್ಬೇಕಂದ್ರೆ ಸಿಟಿ ಮಧ್ಯದಲ್ಲಿ ಇದರ ನಿಲ್ಲಿಸ್ಬಿಟ್ರೆ ಏನು ಹೋಗ್ತೀರಾ? ಏನೂ ಸಿಗಲ್ಲ. ಅಕಸ್ಮಾತ್ ಇಳಿದು ಹೋದರೆ ಒಂದ್ಸಲ ಜಾಮ್ ಓಪನ್ ಆಯಿತು ಅಂದರೆ ಏನು ಮಾಡ್ತೀರಾ? ಇಳಿದು ಹೋದಾಗ ವಾಪಸ್ ಬರೋದು ಯಾಕೆ ಹೋದವರು? ಭಾಳ ಕಷ್ಟ ಇದೆ ಇದು. ಆದ್ದರಿಂದ ಯೋಚನೆ ಮಾಡಿ ನೋಡಿ. ಫುಲ್ಲು ಜಾಮು, ಬಸ್ಸುಗಳಿಂದ ಹಿಡಿದು ಎಲ್ಲ. ನಾಡಿದ್ದು 12ಕ್ಕೆ ಹೋಗಿ ಸೇರಬೇಕಲ್ವಾ? 12ಕ್ಕೆ ಅಲ್ಲೇ ಇರೋರು ಎಲ್ಲ ಇವರು. ಪೂರ್ಣಿಮೆಗೆ, ಚಿತ್ರ ಪೂರ್ಣಿಮೆ ಸಿಕ್ಕಾಪಟ್ಟೆ ರಶ್ಶು. ಬಸ್ ಬರೋದಾದ್ರೆ ಫ್ಲೈಟಲ್ಲಿ ಬನ್ನಿ, ಮೇಲ್ಗಡೆಯಿಂದ ಹಾರ್ಕೊಂಡು ಹಂಗೆ ಹಾರ್ಕೊಂಡು ಬಂದು ಸೀದಾ ಮತ್ತೆ ಹಾರ್ಕೊಂಡು ಹೋಗ್ಬಿಡಿ. ಒಳಗಡೆ ಸ್ವಲ್ಪ ತೆವಳಬೇಕಾಗತ್ತಷ್ಟೇ, ಪಬ್ಲಿಕ್ ಜಾಸ್ತಿ ಇರೋದ್ರಿಂದ. ಮತ್ತೆಲ್ಲ ಹಾರ್ಕೊಂಡೇ ಬನ್ನಿ, ಹಾರ್ಕೊಂಡೇ ಹೋಗಿ. ಸಿಕ್ಕಾಪಟ್ಟೆ ರಶ್ಶು. ಇನ್ನೇನು ಸಿಕ್ಕಾಪಟ್ಟೆ ರಶ್ ಇತ್ತು. ರಶ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ, ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಎಲ್ಲರೂ ಯೂಟ್ಯೂಬರ್ಸ್ ಎಲ್ಲ ಹಾಕಿ ಕರೀತಾರೆ, ಬನ್ನಿ ಇಲ್ಲಿ ರಶ್ ಇಲ್ಲ, ಹಂಗಿಲ್ಲ. ಅದು ಯಾವಾಗ ರಶ್ ಇರಲ್ಲ ಗೊತ್ತಾ? ರಾತ್ರಿ ಹೊತ್ತು ಯಾವಾಗ ಬೋಟ್ ಸರ್ವಿಸ್ ಇರಲ್ವೋ ಆವಾಗ ರಶ್ ಇರಲ್ಲ. ಸಾಯಂಕಾಲ ಹೊತ್ತು, ಬೆಳಗ್ಗೆ ಅರ್ಲಿ ಮಾರ್ನಿಂಗು ರಶ್ ಇರಲ್ಲ. ಬಾಕಿ ಬೆಳಗ್ಗೆ 9 ಗಂಟೆಯಿಂದ ಮೇಲೆ ಸಾಯಂಕಾಲ 6 ಗಂಟೆವರೆಗೆ ಫುಲ್ಲು ರಶ್ ಇರುತ್ತೆ. ಕಾಲಿಡೋಕ್ಕೆ ಜಾಗ ಇರಲ್ಲ. 45-50 ಕೋಟಿ ಎಸ್ಟಿಮೇಟ್ ಅಂದರೆ ಸುಮ್ಮನೆ ಆಗುತ್ತೆ. ಅರ್ಧ ಇಂಡಿಯಾ ಹೆಚ್ಚು ಕಮ್ಮಿ 35-40% ಇಂಡಿಯಾ. ದಿನಕ್ಕೆ 1 ಕೋಟಿ ಜನ ಸ್ನಾನ ಮಾಡ್ಬೋದು. ನನ್ನ ಅಂದಾಜು 1 ಕೋಟಿ ಜನ ಬರ್ದೋಗ್ಬೋದು. ನೋಡಿ, ಇನ್ನು ಟ್ರಾಫಿಕ್ ನೋಡಿ. ಇಲ್ಲಿ ಈ ಥರ ಜಾಮ್ ಇದ್ದರೆ ಸಿಕ್ಕಾಕೊಂಡ್ರೆ ಏನಾಗಬಾರ್ದು. ಪೆಟ್ರೋಲು ಫುಲ್ ಹಾಕ್ಸ್ಕೊಂಡಿರ್ಬೇಕು ಅಷ್ಟೇ. ಅಕಸ್ಮಾತ್ ಏನೋ ಪೆಟ್ರೋಲ್ ಏನಾದರೂ ಆಮೇಲೆ ಹಾಕ್ಸ್ಕೊಳ್ಳೋಣ 1 ಪಾಯಿಂಟ್ 2 ಪಾಯಿಂಟ್ ಇಟ್ಕೊಂಡು ಅಂದರೆ ಯಾವಾಗಲೂ ಎನಿ ಟೈಮ್ ಹಾಫ್ ಟ್ಯಾಂಕ್ ಆದ ತಕ್ಷಣ ಫುಲ್ ಮಾಡಿಸಿ. ಇಲ್ಲಾಂದರೆ ಯಾವಾಗ ಏನು ಕೂಡ ಆಗ್ಬೋದು. ನಿಧಾನ ಟ್ರಾಫಿಕ್, ಸ್ಲೋ ಮೂವಿಂಗ್ ಟ್ರಾಫಿಕ್ ಆದರೂ ಓಕೆ. ಈ ಥರ ನಿಂತ್ಕೊಂಡಾಗ ನಿಂತುಬಿಟ್ಟು ಮತ್ತೆ ಮೂವ್ ಮಾಡ್ತಾರಲ್ಲ, ಅದರಲ್ಲಿ ಸಿಕ್ಕಾಬಟ್ಟೆ ಪೆಟ್ರೋಲ್ ಹೋಗುತ್ತೆ. ಇಲ್ಲ ನಿಲ್ಲಿಸ್ಬಿಟ್ಟು ಒಂದೇ ಸಲ ಬಿಟ್ಟರೆ ಓಕೆ. ಅದು ಆ ಥರನೂ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಎಲ್ಲ ಆಪೋಸಿಟ್ ಸೈಡಲ್ಲಿ ಬರ್ತಾರೆ. ಏನು ಬರ್ತಾರಪ್ಪ, ಇಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ 40 ಮೇಲೆ ಫುಲ್ಲು. ನೋಡಿ ಜನಗಳು ಬೇರೆ, ಜನಗಳಿಗೆ ಇಲ್ಲಿ ಒಂದು ಸೆನ್ಸ್ ಇಲ್ಲ ನಡೆಯೋಕ್ಕೆ. ಏನು ಒಟ್ಟರಾಸಿ ಫೋನ್ ಇಟ್ಕೊಂಡ್ಬಿಟ್ಟು ಕಿವಿನಲ್ಲಿ ಹಾಗೆ ನುಗ್ತಾ ಇರ್ತಾರೆ. ಒಂದು ಹೆಂಗಸು ಈಗ ಹಂಗೆ ಒಂದು ಗುಂಬಿಡ್ತಿದೆ ಅದಕ್ಕೆ. ಈಗ ಇವ್ ಕಣ್ಣು ಕಾಣಲ್ಲ ಅವನಿಗೆ ಕಣ್ಣು ಕಾಣಲ್ಲ. ಅವನಿಗೆ ಬರ್ತಾ ಇದ್ದಾನೆ ಹೆಂಗೆ ನುಗ್ಗಿ. ಹೈವೇ ಇದು ಅನ್ನೋದು ಅಷ್ಟು ಜ್ಞಾನ ಇಲ್ಲ ಅವರಿಗೆಲ್ಲ. ಕಾರಿಂದ ಹಿಡಿದು ನಡೆಯೋದಷ್ಟೇ. ಎಷ್ಟು ಓದಿದ್ರೆ ಏನು ಪ್ರಯೋಜನ? ಕಾಡು ಮನುಷ್ಯ ತಾನೇ ಬದುಕ್ತಾ ಇರಲ್ಲ ಜನಗಳು ಕೆಲವರೆಲ್ಲ. ಆ ಕಡೆ ಜಸ್ಟ್ ಕುತ್ತಿಗೆ ತಿರ್ಗಿಸಿ ನೋಡೋಕೆ ಅವ್ರಿಗೆ ಆಗಲ್ಲ. ಅವರಂತೂ ಹೋಗ್ತಾರೆ, ನಮ್ಮನ್ನು ತೆಗಿತಾರೆ ಅವರು. ಬ್ರೇಕ್ ಹಾಕಕ್ಕೆ ಹೋದ್ರೆ ನಾವು ಬೀಳ್ತೀವಿ ಸ್ಪೀಡಲ್ಲಿದ್ದರೆ. ನೋಡಿ ಎಲ್ಲಿವರೆಗಿದೆ. ಅದು ಅಂದರೆ ಬೇಗ ನಡೆಯಲ್ಲ. ರೋಡ್ ಆರಾಮಾಗಿ ಕ್ರಾಸ್ ಮಾಡಿ ಜೇಬಿ ಕೈ ಹಾಕ್ಕೊಂಡು ಆ ಥರ ತಿಕ್ಕಲ್ರ ಥರ ಆಡ್ತಾರೆ. ಇಲ್ಲಿ ನೋಡಿ, ಇನ್ನೂ ಎಷ್ಟು ಒಂದು 10 ಕಿಲೋಮೀಟರ್ ಆಗಿರ್ಬೋದು. ಈಗ ಇನ್ನೊಂದು ಜಾಮು ಹೇಳೋಕ್ಕೆ ಆಗಲ್ಲ. ಪ್ರಯಾಗರಾಜಿಗೆ ನಡ್ಕೊಂಡು ಹೋಗಿ ಇಲ್ಲಿಂದ ಹೊಡೆದಾವ 60 ಕಿಲೋಮೀಟರ್ ನಡೀರಲ್ಲಿ ಕಾಲು ಗಟ್ಟಿ ಆಗುತ್ತೆ. ತಿರುಪತಿ ನಡೀತೀರಾ ಹಂಗೆ 3-4 ಸಲ ತಿರುಪತಿ ಹೋಗಿ ಬಂದೆ ಅಂತ ತಿಳ್ಕೊಂಡು ನಡೆದು ಬಿಡಿ ಅಷ್ಟೇ. ಅಲ್ಲಿ ಗುಡ್ಡ ಹತ್ಬೇಕು, ಗುಡ್ಡ ಹತ್ತೋದು ಇಲ್ಲ. ಅಂಗಡಿಗಳು ಸಿಗ್ತಾವೆ ಇಲ್ಲಿ, ಏನು ತೊಂದರೆ ಇಲ್ಲ. ಎಳ್ನೀರು ಸಿಗಲ್ಲ ಇಲ್ಲಿ. ಸೋಡಾನು ಕಮ್ಮಿ. ಟೀ ಸಿಗುತ್ತೆ. ಟೀ ಕುಡೀರಿ, ಬಿಸ್ಕೆಟ್ ತಿನ್ನಿ, ವೇಫರ್ ತಿನ್ನಿ, ನಡೀತಾ ಇರಿ. ಹಿಂಗೆ ಹೋಗ್ತಾ ಇರಬೇಕು. ಇವ್ರು ನೋಡಿ ಮಧ್ಯ ಬಂದು ನಿಂತ್ಕೊಂಡು ನಾನು ತಾತಪ್ಪ ಹೋಗ್ತಿದ್ದೆ ಅವನೀಗ. ಏನು ಜನಗಳು ನೋಡಿ, ಏನು ನೋಡೋದಿಲ್ಲ, ದೇಖ್ತಾನೆ ಪಾಗಲ್. ಸೀದಾ ಬಂದು ಹಾರದೆ. ನೀವು ಕ್ಯಾಮ್ರಲ್ಲಿ ನೋಡ್ತಿರ್ಬೋದು, ಕ್ಯಾಮ್ರಲ್ಲಿ ಶೂಟ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡಿ, ಬೈಕ್ ಇಳಿಸೋದನ್ನು ಮತ್ತೆ ಡಿವೈಡರ್ ತಂದು ಬೈಕ್ ಇಳಿಸ್ತಾನೆ. ಈ ಥರ ಪಬ್ಲಿಕ್ ಇಲ್ಲಿ ಅಕಸ್ಮಾತ್ ರೈಡರ್ ಬರೋದು ಸ್ವಲ್ಪ ಧ್ಯಾನ ಇಟ್ರಪ್ಪ ಈ ಟೈಮಲ್ಲಿ. ನಮಗಿದೆಲ್ಲ ಅಭ್ಯಾಸ ಆಗೋದು ಈ ಲೈನಲ್ಲಿ ಓಡಾಡಿ ಅದು. ಯಾರು ಹೊಸಬ್ರೇನ ಆ ಕಡೆ ನಮ್ಮ ಕಡೆ ಸೌತ್ ಕಡೆ ಏನು ಮಾಡ್ತಾರೆ, ರೈಡ್ ಮಾಡ್ಬೇಕಾದ್ರೆ ಒಂಥರ ಡಿಸೆನ್ಸ್ ಇರ್ತಾರೆ. ಈಗ ರೋಡ್ ಕ್ರಾಸ್ ಮಾಡೋಕ್ಕೂ ಐತ್ರಿ ಎಲ್ಲ ಕ್ರಾಸ್ ಮಾಡೋದಿಲ್ಲ.
ಹೈವೇ ರೋಡಲ್ಲಿ ಒಂಥರ ಕ್ರಾಸ್ ಮಾಡ್ತಾರೆ, ನಾರ್ಮಲ್ ರೋಡಲ್ಲಿ ಒಂಥರ ಕ್ರಾಸ್ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ಎಲ್ಲ ಕಡೆನೂ ಏಸೋ ಊರಲ್ಲಿ ಹೋದಂಗೆ ಸ್ಲೋ 10 ಸ್ಪೀಡಲ್ಲಿ ಬರ್ತಾ ಇದ್ದಾರೆ. ಟ್ರಾಫಿಕಲ್ಲಿ ಆರಾಮಾಗಿ ನಾವು ಕ್ರಾಸ್ ಮಾಡಿಬಿಡ್ತೀವಿ ಅಂತೇಳಿ ಕ್ರಾಸ್ ಮಾಡಿಬಿಡ್ತಾರೆ. ಭಾಳ ಡೇಂಜರ್ ಇದು ನೋಡಿ. ಎಲ್ಲೆಲ್ಲಿಂದ ನುಗ್ಸಿ ಎಲ್ಲೆಲ್ಲಿಂದ ತಗೊಂಬಂದು ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಮತ್ತಿನ್ನು ಜಾಸ್ತಿ ಆಗುತ್ತೆ. ಇನ್ನು ಸ್ವಲ್ಪ ದೂರ ಹೋದ್ರೆ ಮತ್ತಲ್ಲಿ ನಿಲ್ಲಿಸಿರ್ತಾರೆ. ಈಗ ಇನ್ಫಾರ್ಮೇಶನ್ ಬರ್ತಾ ಇದ್ದಂಗೆ ನಿಲ್ಲಿಸ್ತಾ ಹೋಗ್ತಾರೆ. 10 ಕಿಲೋಮೀಟರ್ ಜಾಮ್ ಮಾಡ್ತಾ ಹೋಗ್ತಾರೆ. ಹಂಗೆ ಹೇಳ್ತಾ ಹೋದ್ರೆ ಒಂದು 50-60 ಕಿಲೋಮೀಟರ್ ಜಾಮ್ ಇರುತ್ತೆ ಎಲ್ಲ ಟೋಟಲ್ ಮಾಡಿದರೆ. ಓಕೆ, ಈಗ ಜಾಮ್ ಮುಗೀತು. ಗಾಡಿಗಳು ನಾನು ಹೇಳಿದ ಅವಾಗ ಫ್ರೀಕ್ವೆನ್ಸಿ ಆಗಿತ್ತು ಅಂತ, 100 ಅಡಿಗೆ ಒಂದು ಗಾಡಿ ಹೋಗ್ತಿದೆ ಅಂತೇಳಿ. ಅದೇ ಆ ಥರ ಹೋಗಿ ಸಿಕ್ಕಾಕೊಂಡು ಅಲ್ಲಿ ಹೋಗಿ ಸೇರಿಸ್ಕೊಂಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇನ್ನು ಬಂದರೆ ಮತ್ತೆ ಜಾಗ ಇಲ್ಲ ಅಂತೇಳಿ ಬೇರೆ ಕಡೆನೇ ಅವರಿಗೆ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ಒಂದು 10 ಕಿಲೋಮೀಟ್ರ್ ಬಿಟ್ಬಿಟ್ಟು ಒಂದು 10 ಕಿಲೋಮೀಟ್ರಿಗೆ ಜಾಮ್ ಮಾಡಿಸಿದ್ದಾರೆ. ಒಂದು 10 ಕಿಲೋಮೀಟ್ರ್ ನೀವು ಖಾಲಿ ಹೋಗ್ಬೋದು. ಮತ್ತು 10 ಕಿಲೋಮೀಟ್ರ್ ಆದಮೇಲೆ ಮತ್ತೊಂದು 5-6 ಕಿಲೋಮೀಟ್ರ್ ಜಾಮ್ ಸಿಗುತ್ತೆ ನಿಮಗೆ. ಜಾಮ್ ನಿಲ್ಲಿಸ್ಬಿಟ್ಟಿದ್ದಾರೆ, ಅಲ್ಲಾಡೋಕೆ ಬಿಡ್ತಾ ಇಲ್ಲ, ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಗಾಡಿಗಳನ್ನು. ಈ ಥರ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಆಗಲ್ಲ. ನಾಳೆ ಅಲ್ಲಿ 12ನೇ ತಾರೀಕು ಭಾಳ ಡೇಂಜರ್ ಪೊಸಿಷನ್ ಆಗುತ್ತೆ. ಸಿಚುವೇಶನ್ ಭಾಳ ಕಷ್ಟ ಇದೆ ಅಲ್ಲಿ. ಗಾಡಿ ತಗೊಂಡೋದ್ರೆ ಹೊರಗಡೆ ತೆಗಿಯೋದೇ ಕಷ್ಟ ಆಗುತ್ತೆ. ಆಗಲ್ಲ, ನಮ್ಮ ಬೈಕ್ ತೆಗಿಯೋಕ್ಕೆ ಸಾಕಾಗೋಯ್ತು ಇವತ್ತು. 3-4 ಲೀಟ್ರ್ ಪೆಟ್ರೋಲ್ ಅಲ್ಲೇ ಹೋಯ್ತು ನಂದು ಟ್ರಾಫಿಕಲ್ಲಿ. ಈಗ ಇಂಜಿನ್ ಬೇರೆ ಹೀಟ್ ಆಗ್ತಾ ಇದೆ. ಹಾಂ, ಇಲ್ಲೇ ನೋಡಿ ಪೊಲೀಸ್ನವರೆಲ್ಲ ಇದ್ದಾರೆ. ಇಲ್ಲಿ ಮಾಡ್ತಾ ಇದ್ದಾರೆ ಮ್ಯಾನೇಜ್. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಜಾಮ್ ಮಾಡಿಸ್ತಾ ಇದ್ದಾರೆ ಅನ್ಸುತ್ತೆ. ಇಲ್ಲೆಲ್ಲ ನಿಲ್ಲಿಸ್ತಾ ಇದ್ದಾರೆ ಅನ್ಸುತ್ತೆ ಪೊಲೀಸ್ನವರು. ಒಂದು 2-3 ಕಿಲೋಮೀಟ್ರ್ ಬಂದೆ ಮತ್ತೆ ನಿಲ್ಸಕ್ಷನ್ ಮಾಡಿದ್ರು ಇಲ್ಲಿ ಅವರು. ಆ ಕಡೆ ಹೋಗೋರಿಗೆ ಬಿಡ್ತಾ ಇಲ್ಲ. ಓಕೆ ಗೆಳೆಯರೆ, ಮತ್ತೆ ಸಿಗೋಣ ಏನೋ ತಿನ್ನಕ್ಕೆ ಸಿಕ್ಕಿದಾಗ, ತಿನ್ನಕ್ಕೆ ನಿಲ್ಲಿಸಿದಾಗ. ಇದು ಯಾವುದೋ ಒಂದು ಘಾಟ್ ಹಚ್ಚಿದ್ವಿ, ಕಿವಿ ಎಲ್ಲ ಕೆಪ್ಪಾಗೋಯ್ತು. ಹೋ, ಎಂತ ಕೇಳೋಲ್ಲ. ಏನು ನನ್ನ ಬೈಕಿನ ಸೌಂಡ್ ನಂಗೆ ಕೇಳ್ತಿಲ್ಲ. ಕಿವಿ ತೋಟ ಕೆಪ್ಪರಾಯ ಆಗ್ಬಿಟ್ಟ. ಕೆಪ್ಪರಾಯ ಸುಮ್ಮಂತದ್ದು ಅಷ್ಟೇ, ಇನ್ನೇನಿಲ್ಲ ಕಿವಿ ಒಳಗಡೆ. ಕಿವಿ ಕವರ್ ಮಾಡಿದ್ದೀನಿ ಆದ್ರೂ ಇದು ಯಾವುದೋ ಘಾಟ್ ಗೊತ್ತೇ ಆಗಿಲ್ಲ. ಮಾತಾಡ್ತಾ ಘಾಟ್ ಹತ್ತಿದೆ ಗೊತ್ತಿಲ್ಲ. ಘಾಟಲ್ಲಿ ಹೋಗ್ತಾ ಇದ್ದೀನಿ ಈಗ 60-70 ಅಷ್ಟೇ ಕ್ರೂಸಿಂಗು. ಲೇಕಿನ್ ಆದರೆ ಇದು ಯಾವ ಘಾಟು ಅಂತ ನನಗಿನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಇದು ರೇವಾ ಹೋಗುವಂಥ ರೋಡ್. ಇದು ಘಾಟ್ ಸಮಾಪ್ತ ಅಂತ ಬಂದು ಘಾಟ್ ಇತ್ತು ಅಂತ ಆಯ್ತು. ಈಗ ಸಮಾಪ್ತ ಅಂದರೆ ಇದು ಎಲ್ಲಿ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಟೋಲ್ ನಾಕ ಇದೆಯಾ ಏನೋ, ಬೋರ್ಡ್ ಯಾವುದೋ ಒಂದು ಇದೆಯಲ್ಲ ಇಲ್ಲಿ. ಕಾಡು ಗುಡ್ಡ ಇದು, ಹಾಳು ಸುಕ್ಕ ಗುಡ್ಡ ಒಂದಮ್. ಇಲ್ಲೂ ಟೋಲ್ ಇದೆಯಾ? ಟ್ರಾಫಿಕ್ ಜಾಮ್ ನೋಡಿ ಹೆಂಗೆ ಸಖತ್ತಾಗಿತ್ತು ಅಂದರೆ, ನನ್ನಂದಾಜು 30-40 ಕಿಲೋಮೀಟರ್ ಜಾಮ್ ಆಲ್ರೆಡಿ ಆಗೋಗಿದೆ. ಈಗ ಗಾಡಿ ಫ್ರೀಕ್ವೆನ್ಸಿ ನೋಡಿ ಎಲ್ಲಿ ಹೆಂಗೆ ಹೋಗ್ತಿದೆ. ಫ್ರೀಕ್ವೆನ್ಸಿ ನೋಡಿ ಗೊತ್ತಾಗುತ್ತೆ. ಕಂಟಿನ್ಯೂಸ್ ಆಗಿ ಹೋಗ್ತಾರೆ. ರೋಡ್ ಖಾಲಿನೇ ಇಲ್ಲ ಎದುರುಗಡೆ ಸೈಡಲ್ಲಿ. ಪ್ರಯಾಗ್ರಾಜ್ ಕಡೆ ಹೋಗೋದು ಬಸ್ಸುಗಳು ಜಾಸ್ತಿ. ಇವೆಲ್ಲ ಹೋಗಿ ಜಾಮೇ ಆಗೋದಲ್ಲ. ಈಗ ನನ್ನಂದಾಜು ಇವತ್ತು 100% ಇವತ್ತು ನಾಳೆ 100 ಕಿಲೋಮೀಟರ್ ಜಾಮ್ ಇದು ರೆಕಾರ್ಡ್ ಆಗುತ್ತೆ. 100 ಕಿಲೋಮೀಟರ್ ಅಂದರೆ ಮಧ್ಯದಲ್ಲಿ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ ಗ್ಯಾಪ್ ಇರುತ್ತೆ, ಮತ್ತೆ ಜಾಮ್ ಆಗುತ್ತೆ. ಸಿಕ್ಕಾಪಟ್ಟೆ ಜಾಮ್ ಇದೆ. ಕಾರ್ ತಗೊಂಬರೋರು ನಿಜವಾಗ್ಲೂ ಹೇಳ್ತೀನಿ, ತಗೊಂಬರಬೇಡಿ. ಈಗಂತೂ ಲಾಸ್ಟ್ ಅಲ್ವಾ. ಯಾಕೆಂದರೆ ಪ್ರಾಬ್ಲಮ್ ಅದೇ. ಈಗ ಒಂದು ಹುಣ್ಣಿಮೆ ನಾಡಿದ್ದು, ಇವತ್ತು ವೀಕೆಂಡ್ ಬೇರೆ. ಓಕೆ, ಈಗಲಾರು ಅರ್ಥ ಆಗುತ್ತೆ. ಬಟ್ ಇನ್ನೊಂದು 4 ದಿವಸ, ಒಂದು 10 ದಿವಸ ಹೋದ್ರಂದ್ರೆ, 10 ದಿವಸ ಹೋಯ್ತು ಅಂದರೆ ಮತ್ತೆ ಇದು ಮುಗಿತಾ ಬಂತಲ್ವಾ. 26 ಮುಗಿದು ಹೋಗುತ್ತೆ. ಆದ್ರಿಂದ ಜನಗಳೇನು ಅಂದರೆ, ನಾನು ಎಲ್ಲರೂ ಉಳಿದೋಗ್ಬಿಟ್ರೆ ಕಷ್ಟ ಅಂತೇಳಿ ಒಂದು ಇದಕ್ಕೋಸ್ಕರ ಬರೋಕ್ಕೆ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ಶು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಜಾಮ್ ಇದೆ. ಇಲ್ಲಿ ಫುಲ್ ಜಾಮು. ನಮ್ಮ ಲೈನಲ್ಲೇ ಜಾಮ್ ಇದೆ ನೋಡಿ. ಏನು ಮಾಡ್ತೀರಿ ಇದಕ್ಕೆ? ಎದುರುಗಡೆಯಿಂದ ಬಂದು ನುಗ್ಗಿರ್ಬೇಕು ಮೋಸ್ಟ್ಲಿ. ಎಲ್ಲಿಂದ ಸೈಡಿಂದ ಹೋಗಿ ಜಾಗನೂ ಇಲ್ವಾ? ಇಲ್ಲಪ್ಪ, ಎಲ್ಲೂ ಜಾಗ ಇಲ್ಲ. वे ब्रिज के ऊपर चढ़ा दिया मैंने. वे ब्रिजಲ್ಲಿ ಬಂದೆ ಲೆಕ್ಕ ಹಾಕಿ. ಎಲ್ಲೂ ಜಾಗ ಇಲ್ಲ ನುಗ್ಗಕ್ಕೆ. ಏನು ಮಾಡೋದು? ಫುಲ್ ಜಾಮು.
क्या दिख नहीं है? कहाँ से घुसा रहा है? ಹಿಂದಿಗಡೆಯಿಂದ ಬಂದು ಕುಟ್ಟಿ ये उठा, पैर फंसा है, पैर फंसा है, पैर। दिख रहे नहीं क्या तुम लोगों को? लाके ठोकने का था पीछे से। कौन पेड़ में चढ़ रहा था? कौन कौन पेड़ पे चढ़े? किसी को मार के निकल जाने का? हम लोग तो अपने हिसाब से साइड में जा रहे हैं ना। क्या मजा है? गाड़ी चला रहे क्या? एक्टिवा चला रहे तुम लोग? मामूली आदमी तो भेजो, दबा ही देवे, हमारी गलती नहीं है करके। ಗಾಡಿಗೆ ಹಿಂದ್ಗಡೆಯಿಂದ ತಂದು ಇಕ್ಕದ ಬೋಳಿ ಮಗ, ಇಳಿದು ಜಗಳ ಮಾಡಿ ಏನ್ ಹೇಳಕ್ಕಾಗತ್ತೆ? ಸಾರಿ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕಾಗತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಹಿಂದ್ಗಡೆ ತಂದು ಇಕ್ಕಿದಾನೆ ಚುತ್ತಿ. ಅವನು ಓಡ್ಸಕ್ ಬರಲ್ಲ, ಯಾಕೆ ಬರ್ಬೇಕು ತಗೊಂಡು? ಟ್ರಾಫಿಕಲ್ಲಿ ಓಡ್ಸಕ್ಕೂ ಬರಲ್ಲ ಅಂದ್ರೆ, ಇಷ್ಟು ಸ್ಲೋ ಅಲ್ಲ ಹೋಗಕ್ಕೂ ಬರಲ್ಲ ಅಂದ್ರೆ. ನಮಸ್ಕಾರ. ಸಂಜೆಯ 6 ಗಂಟೆ, ಇನ್ನೂ 180 ಕಿಲೋಮೀಟ್ರ್ ಇದೆ. 3.5 ಗಂಟೆ ತೋರಿಸ್ತಾ ಇದೆ. ರಾತ್ರಿ ಹೋಗ್ತಾ 9:30, 9:45 ಆಗುತ್ತೆ. ಸೊ 10 ಗಂಟೆ ಹಂಗೂ ಆಗುತ್ತೆ. ನಾವೀಗ ಭೂಪಾಲಿಗೆ ಹೋಗ್ತಾ ಇಲ್ಲ, ಹೋಗೋಕ್ಕಾಗಲ್ಲ, ಅಲ್ಲಿಂದ ಇನ್ನೂ ಸುಮಾರು ದೂರ ಆಗುತ್ತೆ. ಅದಕ್ಕೆ ನಾವು ವಿದಿಶಾದಲ್ಲಿ ಉಳ್ಕೊಳ್ಳೋಣ ಅಂತ ಮಾಡಿದ್ವಿ. ವಿದಿಶಾ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರು. ಅಲ್ಲೆಲ್ಲರೂ ಅವರ ಹೈವೇ ಸೈಡಲ್ಲಿ ರೂಮ್ ಮಾಡಿಬಿಟ್ಟು ಅಲ್ಲೇ ಉಳ್ಕೊಳ್ಳೋಣ. ಬೆಳಗ್ಗೆ ಎದ್ದು ಬೇಗ ಹೊರಟ್ಬಿಡೋಣ. ನಾಳೆ ಏನೋ 650 किलोमीटर समथिंग ಆಗ್ಬೋದು, 680 मे बी. इतना तो हम लोग सुबह से ಸಾಯಂಕಾಲದವರೆಗೆ ನಾವು ನಾಳೆ ಸಾಯಂಕಾಲದವರೆಗೆ ಹಂಗೂ ಎಳೆದು ಬಿಡ್ತೀವಿ, ತೊಂದರೆ ಇಲ್ಲ. ಅಷ್ಟೊತ್ತವರೆಗೆ ಏನು ತೊಂದರೆ ಇಲ್ಲ. ರಾತ್ರಿ ಲೇಟ್ ಆದರೂ ಪರವಾಗಿಲ್ವಲ್ಲ, ರಾತ್ರಿ ಒಂದ್ಸಲ ಎಂಟ್ರಿ ಆದ್ರೂ ಮತ್ತೆ ಅದೇನು ತೊಂದರೆ ಇಲ್ಲ ನಮ್ಮಲ್ಲಿ. ಯಾಕೆಂದರೆ ಗೊತ್ತಿರೋ ರೋಡ್ ಆದ್ರಿಂದ ಜಾಸ್ತಿ ಕಷ್ಟ ಇಲ್ಲ. ಸ್ವಲ್ಪ ಸ್ಲೋ ಓಡಿಸ್ಕೊಂಡ್ಬಿಟ್ಟು ರಾತ್ರಿ ಬೇಕಾದ್ರೆ ರೀಚ್ ಆಗ್ಬೋದು. ಈಗ ದಾಮೋ ಅಂತ ಒಂದು ಏರಿಯಾ ಜಾಗ, ಅಲ್ಲಿಂದ ಕ್ರಾಸ್ ಮಾಡಿಬಿಟ್ಟು ಮುಂದೆ ಬಂದಿದ್ದೀವಿ ನೋಡಿ. ರೋಡ್ ಕತ್ಲೆ ಆಗ್ತಾ ಬಂತು. ಕತ್ಲೆ ಆದಮೇಲೆ ಏನು ಅಪ್ಡೇಟ್ ಕೊಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಮತ್ತು ಹೋಗಿ ಹೋದ್ಮೇಲೆ ಸರಿ. ಅಲ್ಲಿವರೆಗೆ ಖಾಲಿ ಒಂದು ಅಪ್ಡೇಟ್ ಇತ್ತು ಅಷ್ಟೇ. ಈ ರೋಡ್ ಚೆನ್ನಾಗಿಲ್ಲ. ಇಲ್ಲಾಂದರೆ ಬರೋದಿದ್ರೆ ಬರಬೇಡಿ ಭೋಪಾಲ್ ಕಡೆಗೆ. ಸೀದಾ ಇಂದೋರ್ ಡೈರೆಕ್ಟ್ ಹೊರಟೋಗಿ, 4 ವೀಲರ್ ಆಗಲಿ 2 ವೀಲರ್ ಆಗಲಿ. ಇಲ್ಲಿ ರೋಡ್ ಸಿಕ್ಕಾಬಟ್ಟೆ ಆಟೋಗಳು, ಪ್ಯಾಚು ಸಿಕ್ಕಾಬಟ್ಟೆ ಪ್ಯಾಚ್. ಬೈಕುಗಳಿಗೆ ಸೊಂಟ ಹೋಗುತ್ತೆ ಅಷ್ಟೇ, ಬೈಕವರಿಗೆ. ಕಾರವರಿಗೂ ಅಷ್ಟೇ. ಅದು ಅಲ್ಲದೆ 1 ಲೈನು 2 ಲೈನು 4 ಲೈನ್ ಕೂಡ ಇಲ್ಲ. ಓವರ್ಟೇಕ್ ಮಾಡೋಕ್ಕೆ ಭಾಳ ಕಷ್ಟ ಟ್ರಕ್ಗಳಿದ್ರೆ. ನೋಡಿ ಎದುರುಗಡೆ ಟ್ರಕ್ ಇದೆಯಾ, ಇನ್ನು ಓವರ್ಟೇಕ್ ಮಾಡೋದಿದ್ರೆ ಎಷ್ಟೊತ್ತಾಗುತ್ತೋ. ಕೂರಿಗಳು ಬೇರೆ, ಹಳ್ಳಿ ಬೇರೆ. ಸ್ಪೀಡ್ ಬ್ರೇಕರ್ ಲೆಕ್ಕ ಇಲ್ಲ, ಒಂದು ನಮೂನೆ ಸ್ಪೀಡ್ ಬ್ರೇಕರು.
ಇಲ್ಲಿ ಎರಡೆರಡು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾವೆ. ಇದ್ರೆ ಏನು ಮಾಡೋದು, ಸಿಂಗಲ್ ಡಬಲ್ ರೋಡಲ್ಲಿ ಆಗಲ್ಲ. ಅದಕ್ಕೆ ಈ ರೋಡ ಅವಾಯ್ಡ್ ಮಾಡಿ. ಇಂದೋರಾದರೆ ಡೈರೆಕ್ಟ್ ಜಬಲ್ಪುರ್ ಹೋಗ್ಬಿಟ್ಟು ಜಬಲ್ಪುರದಿಂದ ಇಂದೋರಿಗೆ ಹೋಗ್ಬಿಡಿ. ಅದಕ್ಕೆ ಭೋಪಾಲಿ ಬರೋಕ್ಕೆ ಹೋಗ್ಬಿಡಿ. ನಾವು ಯಾಕೆ ಬರಬೇಕು, ನಮ್ಗೆ ಸ್ವಲ್ಪ ಕಿಲೋಮೀಟ್ರ್ ಕಮ್ಮಿ ಆಗೋದ್ರಿಂದ ನಾವು ಈ ಕಡೆ ಬಂದು ನಾವು ಇರೋದು ಹೋಗ್ಬೇಕಲ್ವಾ. ಅಕಸ್ಮಾತ್ ಬೆಂಗಳೂರು ಕಡೆ ಹೋಗೋದಾದ್ರೆ ಸೀದಾ ಇಂದೋರ್ ಹೋಗ್ಬಿಟ್ಟು ನಾಗ್ಪುರ ಹೋಗ್ಬಿಟ್ಟು ಆ ಕಡೆ ಹೋಗ್ಬಿಟ್ಟಿದ್ವಿ. ನಾಗ್ಪುರಿಂದ ಸೀದಾ ಪೂನಾ ಹೋಗಿ, ಇಲ್ಲಾಂದರೆ ಸೋಲಾಪುರ್ ಹೋಗಿ, ಆ ಕಡೆಯಿಂದ ಔರಂಗಾಬಾದ್ ಹೋಗ್ಬಿಟ್ಟು ಚಿತ್ರದುರ್ಗ ಹೋಗ್ತೀವಿ. ಓಕೆ, ಹೋಟೆಲಲ್ಲಿ ನಿಂತಾಗ ಸಿಗೋಣ ಮತ್ತೆ.